ವಿಧಾನಸಭೆಯಲ್ಲಿ ಅಶೋಕ್ ಸ್ಪೀಕರ್ ನಡುವೆ ಸ್ವಾರಸ್ಯಕರ ಚರ್ಚೆ ನಡೆದಿದೆ. ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆಗೆ ಅವಕಾಶವನ್ನ ಕೊಡಿ, ನಾಳೆ ನಾವು ತೀರ್ ಹೋದಾಗ ಹೀಗೆ ಆಗುವುದು ಬೇಡ ಅಂತ ಹೇಳಿ ಸ್ಪೀಕರ್ ಮತ್ತೆ ಈ ವೇಳೆ ಸ್ಪೀಕರ್ ಖಾದರ್ ಕಾಲು ಎಳೆದಿದ್ದಾರೆ. ವಿಪಕ್ಷ ನಾಯಕ ಅಶೋಕ್, ನೀವು ಈಗಲೇ ಯಾಕೆ ಸಾಯ್ತೀರಿ, ನೀವಿನ್ನು ಮಂತ್ರಿ ಆಗ್ಬೇಕು, ಮಂತ್ರಿ ಆದ್ಮೇಲೆ ತೀರ್ ಹೋಗಿ, ಮಂತ್ರಿಯಾಗಿ 1 ವರ್ಷ ಇರಿ, ಆಮೇಲೆ ತೀರ್ ಹೋಗಿ ಅಂತ ಹೇಳಿ ಮಾತನಾಡಿದ್ದಾರೆ, ಕಾಲೆಳೆದಿದ್ದಾರೆ. ಆ ಸ್ಥಾನದಲ್ಲಿ ನೀವು ಮಾತಾಡಬಾರದು ಅಂತ ಹೇಳಿ ಅಶೋಕ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಪಾವಿತ್ರದ ಮಗ ಗೌರವಪೂರ್ವಕವಾಗಿ ವಿಚಾರ ಏನ್ ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವನ ಮೇಡಿಕೊಡಿಸಿಕೊಳ್ಳಿ ಅವಕಾಶ ಮಾಡಿಕೊಡಿ. ಈ ಮತ್ತೆ ತಾವೆಲ್ಲರಿಗೂ ಅನ್ನಗತಿ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ನಾಳೆ ನಮಗೂ ಕೂಡ ಸಂತಾಪ ಈ ಸಭೆಯಲ್ಲಿ ನಾಳೆ ನಾವು ತೀರಿ ಹೋದಾಗ ನಮ್ಮ ಬಗ್ಗೆ ಮಂತ್ರಿ ಆಗ್ಬೇಕಲ್ಲ, ನೀವು ಅರ್ಥ ಮಾಡಿಕೊಳ್ಳಿ. ಮಂತ್ರಿ ಆಗ್ಬೇಕು, ಆಮೇಲೆ ಈಗ ಯಾಕೆ ತೀರೋತೀರಾ ನೀವು? ಈಗ ಮುಂದೆ ಮಂತ್ರಿ ಆದ್ಮೇಲೆ ತೀರೋಗಿ, ಅದು ಯಾರಿಗೂ ಯಾವಾಗಿದೆ ಅಂತ ಹೇಳಿ ಮಂತ್ರಿ ಆಗಿ 1 ವರ್ಷ ಬದುಕಿ ಆಮೇಲೆ ಹೋಗಿ ಆರೋಗ್ಯವಾಗಿದ್ದೀರಲ್ಲ ನೀವು ಯಾಕೆ ತೀರೋತೀರಾ? ಆ ಸ್ಥಾನದಲ್ಲಿ ಮಾತಾಡಬಾರ್ದು, ಹೋಗ್ಲಿ. ಆ ಸ್ಥಾನದಲ್ಲಿ ಮಾತಾಡಬೇಡಿ. ನಾನು ಎಕ್ಸಾಂಪಲ್ ಕೂಡ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸಂತಾಪ ಇದೆ, ಅದು ಪಾವಿತ್ರದ ಮಗ ಗೌರವಪೂರ್ವಕವಾಗಿ ವಿಚಾರ ಏನ್ ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವನ ಮೇಡಿಕೊಡಿಸಿಕೊಳ್ಳಿ ಅವಕಾಶ ಮಾಡಿಕೊಡಿ. ಈ ಮತ್ತೆ ತಾವೆಲ್ಲರಿಗೂ ಅನ್ನಗತಿ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ನಾಳೆ ನಮಗೂ ಕೂಡ ಸಂತಾಪ ಈ ಸಭೆಯಲ್ಲಿ ನಾಳೆ ನಾವು ತೀರಿ ಹೋದಾಗ ನಮ್ಮ ಬಗ್ಗೆ ಮಂತ್ರಿ ಆಗ್ಬೇಕಲ್ಲ, ನೀವು ಅರ್ಥ ಮಾಡಿಕೊಳ್ಳಿ. ಮಂತ್ರಿ ಆಗ್ಬೇಕು, ಆಮೇಲೆ ಈಗ ಯಾಕೆ ತೀರೋತೀರಾ ನೀವು? ಈಗ ಮುಂದೆ ಮಂತ್ರಿ ಆದ್ಮೇಲೆ ತೀರೋಗಿ, ಅದು ಯಾರಿಗೂ ಯಾವಾಗಿದೆ ಅಂತ ಹೇಳಿ ಮಂತ್ರಿ ಆಗಿ 1 ವರ್ಷ ಬದುಕಿ ಆಮೇಲೆ ಹೋಗಿ ಆರೋಗ್ಯವಾಗಿದ್ದೀರಲ್ಲ ನೀವು ಯಾಕೆ ತೀರೋತೀರಾ? ಆ ಸ್ಥಾನದಲ್ಲಿ ಮಾತಾಡಬಾರ್ದು, ಹೋಗ್ಲಿ. ಆ ಸ್ಥಾನದಲ್ಲಿ ಮಾತಾಡಬೇಡಿ. ನಾನು ಎಕ್ಸಾಂಪಲ್ ಕೂಡ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸಂತಾಪ ಇದೆ, ಅದು ಪಾವಿತ್ರದ ಮಗ ಗೌರವಪೂರ್ವಕವಾಗಿ ವಿಚಾರ ಏನ್ ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವನ ಮೇಡಿಕೊಡಿಸಿಕೊಳ್ಳಿ ಅವಕಾಶ ಮಾಡಿಕೊಡಿ. ಈ ಮತ್ತೆ ತಾವೆಲ್ಲರಿಗೂ ಅನ್ನಗತಿ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ನಾಳೆ ನಮಗೂ ಕೂಡ ಸಂತಾಪ ಈ ಸಭೆಯಲ್ಲಿ ನಾಳೆ ನಾವು ತೀರಿ ಹೋದಾಗ ನಮ್ಮ ಬಗ್ಗೆ ಮಂತ್ರಿ ಆಗ್ಬೇಕಲ್ಲ, ನೀವು ಅರ್ಥ ಮಾಡಿಕೊಳ್ಳಿ. ಮಂತ್ರಿ ಆಗ್ಬೇಕು, ಆಮೇಲೆ ಈಗ ಯಾಕೆ ತೀರೋತೀರಾ ನೀವು? ಈಗ ಮುಂದೆ ಮಂತ್ರಿ ಆದ್ಮೇಲೆ ತೀರೋಗಿ, ಅದು ಯಾರಿಗೂ ಯಾವಾಗಿದೆ ಅಂತ ಹೇಳಿ ಮಂತ್ರಿ ಆಗಿ 1 ವರ್ಷ ಬದುಕಿ ಆಮೇಲೆ ಹೋಗಿ ಆರೋಗ್ಯವಾಗಿದ್ದೀರಲ್ಲ ನೀವು ಯಾಕೆ ತೀರೋತೀರಾ? ಆ ಸ್ಥಾನದಲ್ಲಿ